ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಫಾರ್ಮ್ ಹೌಸ್ ಸಸ್ಪೆನ್ಸ್ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ತುಂಬ ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯನವರು ಮೊನ್ನೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಸ್ಪೀಚ್ ಬಿಟ್ಟರೆ ಸಿದ್ದರಾಮಯ್ಯನವರು ಏನಾದರೂ ಎಲ್ಲಿದ್ದಾರೆ ಅಂತ ಕೇಳೋರು ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. ಒಬ್ಬ MLC ಹೋಗದಷ್ಟು DK ಶಿವಕುಮಾರ್ ಅವರ ಅಬ್ಬರ ಆರ್ಭಟ ಜಾಸ್ತಿ ಆಗಿರೋ ಹೊತ್ತಲ್ಲಿ ಫಾರ್ಮ್ ಹೌಸ್ಗೆ ಸಿದ್ದರಾಮಯ್ಯ, ಅದು ಒಬ್ಬರೇ ಅಲ್ಲ ಹಲವಾರು ಕೈ ಘಟಾನುಘಟಿಗಳ ಜೊತೆ. ಏನಿದು ಹಾಗಾದರೆ ರಹಸ್ಯ? ಕೇರಳ ರೆಸಾರ್ಟಲ್ಲಿ, ಕೇರಳ ಫಾರ್ಮ್ ಹೌಸಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. DK ಶಿವಕುಮಾರ್ ಅವರು ಈಗ ಮೀಸೆತ್ತಿರುವಿರೋ ಹೊತ್ತಲ್ಲೇ ಕಾರ್ಯಾಚರಣೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, DK ಶಿವಕುಮಾರ್ ಅವರ ವೇಗ ನೋಡ್ತಾ ಇದ್ದೀವಿ. ಅವ್ರು ಅಂದುಕೊಂಡಿದ್ದೆಲ್ಲ ಅಂದುಕೊಂಡಂಗೆ ಆಗ್ತಾ ಇದೆ. ಪರಿಷತ್ತು ಅಡ್ಡ ಮತದಾನ ಅವಶ್ಯಕತೆನೇ ಇರಲಿಲ್ಲ. 5ನೇ ಕ್ಯಾಂಡಿಡೇಟ್ ಗೆಲ್ಸ್ಕೊಳ್ಳೋಕೆ ತಮ್ಮ ಶಾಸಕರನ್ನು ಹಿಡಿದಿಟ್ಕೊಂಡಿದ್ರೆ ಸಾಕಿತ್ತು. 13 ಜನ ಈ ಕಡೆ ಶಿಫ್ಟ್ ಆಗ್ತಾರೆ, ನಾನು ಎನಿ ಟೈಮ್ ಎತ್ತಬಲ್ಲೆ ಅನ್ನೋ ಮೆಸೇಜ್ ಕೊಟ್ಟರು. BJP JDSಗೆ ಶಾಕ್ ಅಲ್ಲ ಇದು. ಇನ್ಫ್ಯಾಕ್ಟ್ ತನ್ನ ತಾಕತ್ತು, ಆಪರೇಷನ್ ಮುಂದೆ ಹೆಂಗೆ ನಡೆಯುತ್ತೆ, ಶಾಸಕರ ಬಲ ಕೈಯಲ್ಲಿರೋರ ಜೊತೆ ಹೊರಗಡೆಯಿಂದನೂ ಕರ್ಕೊಂಡು ಬರ್ತೀನಿ, ಮತ್ತು CM ಆಗೋದಕ್ಕೆ ನನ್ನ ಬಳಿ ಏನು ಪ್ಲ್ಯಾನ್ ಇದೆ ಅನ್ನೋ ಬ್ಲೂ ಪ್ರಿಂಟ್ ಹೈಕಮಾಂಡ್ ಮುಂದೆ ಇಟ್ಟಿತ್ತು. ಮತ್ತೊಂದು ಕಡೆ ಸಚಿವ ಸಂಪುಟದಲ್ಲಿ ಎಲ್ಲದರಲ್ಲೂ DK ಹೇಳಿದ ಮಾತು ನಡೀತಿದೆ. ಸಿದ್ದರಾಮಯ್ಯನವ್ರಿಗೆ ನೋ ಎಂದಿದೆ ಹೈಕಮಾಂಡು ಅವ್ರು ಹೇಳಿದವ್ರನ್ನ ಮಂತ್ರಿ ಮಾಡೋಕೆ. ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್ ವಿಚಾರನೇ. ಜಾತಿ ಗಣತಿ ಮೂಲೆ ಗುಂಪಾಗೋ ರೀತಿ ಕಾಣಿಸ್ತಿದೆ. ಸಿದ್ದರಾಮಯ್ಯನವ್ರು ತರಾತುರಿಯಲ್ಲಿ ಹೋಗೋ ದಿನ ವರದಿ ಸ್ವೀಕಾರ ಮಾಡಿಸಿ ಎಲ್ಲ ಮಾಡಿ ಹೋದ್ರಲ್ಲ, ಆದರೆ ಅದು ಬಹುತೇಕ ಮೂಲೆ ಗುಂಪಾಗಬಹುದು ಅಂತ ಅನ್ನಿಸ್ತಿದೆ. ಯಾಕಂದರೆ ಈಗ ನೇಮಕ ಆಗಿರೋ ಅಧಿಕಾರಿಯನ್ನು ಗಮನಿಸಿದ್ರೆ DK ಶಿವಕುಮಾರ್ ಅವರು ಬರ್ತಿದ್ದಂಗೆ ಆ ಅಧಿಕಾರಿ ಆಗಮನ ಆಗಿರೋದು ಆಲ್ರೆಡಿ ನಿಮ್ಮ ಮುಂದೆ ರಿಪೋರ್ಟನ್ನು ಇಟ್ಟಿದ್ವಿ. ಇಷ್ಟೆಲ್ಲ DK ಶಿವಕುಮಾರ್ ಅವರು 360 ಡಿಗ್ರಿ ಪ್ಲ್ಯಾನ್ ಮಾಡ್ತಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಕೇರಳದ ಫಾರ್ಮ್ ಹೌಸ್ಗೆ ಹಾರ್ತಿದ್ದಾರೆ. ಅದು ಒಬ್ಬರೇ ಅಲ್ಲ, ಯಾರ್ಯಾರ ಜೊತೆಗೆ KJ ಜಾರ್ಜ್, ಮಹದೇವಪ್ಪ, ವೆಂಕಟೇಶ್, ಮಾಜಿ ಸಚಿವ ವೆಂಕಟೇಶ್ ಅವರು, ವೆಂಕಟೇಶ್ ಅವರು, AS ಪೊನ್ನಣ್ಣ, ಶಾಸಕರಾದ ಪೊನ್ನಣ್ಣ, ಹಂಪನಗೌಡ ಬಾದರ್ಲಿ, ಇಷ್ಟು ಜನ ಆಲ್ರೆಡಿ ಈಗ ಹೋಗ್ತಿರೋರು, ಅವ್ರ ಜೊತೆನೇ ಹೋಗ್ತಿರೋರು. ಉಳಿದವರು ಅಲ್ಲಿ ಹೋಗಿ ಸೇರ್ಕೊಳ್ತಾರಂತೆ. ಎಷ್ಟು ಜನ ಶಾಸಕರು ಅಥವಾ ಮಾಜಿ ಸಚಿವರುಗಳು ಹೋಗ್ತಾರೆ ಗೊತ್ತಿಲ್ಲ. ಇಷ್ಟೆಲ್ಲ ಜನರ ಜೊತೆ ರೆಸ್ಟ್ ಮಾಡೋಕೆ ಹೋಗ್ತಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಹೆಸರಿಗೆ ಈ ಪ್ರಕೃತಿ ಚಿಕಿತ್ಸೆ ಎಲ್ಲ ತಗೊಳ್ತಿರ್ತಾರಲ್ಲ, ಆಗಾಗ ಧರ್ಮಸ್ಥಳಕ್ಕೆ, ಶಾಂತಿವನಕ್ಕೆಲ್ಲ ಹೋಗಿದ್ರಲ್ಲ ಸಿದ್ದರಾಮಯ್ಯನವರು, ಆ ಥರ ಹೋಗ್ತಿರೋದು. ಕೇರಳದ ಫಾರ್ಮ್ ಹೌಸ್ಗೆ ಹೋಗ್ತಿದ್ದಾರೆ. ಬಟ್ ಆಲ್ರೆಡಿ ಈಗ ಅವ್ರ ಜೊತೆ 5-6 ಜನ ಪ್ರಮುಖರು ಸಿಡ್ದೆದ್ದಿರೋರು. DK ವಿರುದ್ಧ ರಕ್ತಕ್ರಾಂತಿಯಾಗತ್ತೆ, ಹುಷಾರಂತ ಎಚ್ಚರಿಕೆ ಕೊಟ್ಟಿರೋ ಮಹದೇವಪ್ಪನವರು, ಅಂದರೆ ಅವ್ರು ಕೊಟ್ಟಿಲ್ಲ ಪಾಪ, ಅವ್ರ ಬೆಂಬಲಿಗರು ಕೊಟ್ಟಿದ್ದಾರೆ. ಅವ್ರನ್ನ ಮಂತ್ರಿ ಮಾಡದೇ ಇದ್ರೆ ರಕ್ತಕ್ರಾಂತಿ ಆಗತ್ತೆ ಅಂತ. ಜಾರ್ಜ್ ಅವರು ಬೇಜಾರು ಮಾಡ್ಕೊಂಡಿದ್ರು. ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ, ಸಿಕ್ಕಾಪಟ್ಟೆ ಸುದ್ದಿ ಬಂತು. ಆರಂಭದ ಫಸ್ಟ್ ಡೇನೇ ಅಧಿಕಾರ ಅವರು ಸ್ವೀಕರಿಸಲ್ವಂತೆ, ರಾಜೀನಾಮೆ ಕೊಡ್ತಾರಂತೆ ಅಂತ. ಆಮೇಲೆಲ್ಲ ತೇಪೆ ಹಚ್ಚಲಾಯಿತು. ಎಲ್ಲ DK ವಿರುದ್ಧ ಸಿಡಿದಿರುವಂಥ ಟೀಮ್ ಇಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗ್ತಿದೆ ಈಗ ಅನ್ನೋದು ಕುತೂಹಲ. ಆಮೇಲೆ ಒಂದಿಷ್ಟು ಜನ ಶಾಸಕರು ಇದ್ದಾರೆ. ಇನ್ನು ಯಾರ್ಯಾರು ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರು ಹೋಗ್ತಾರಾ, ಎಲ್ಲ ಗಮನಿಸಬೇಕು. ಇದು ನೋಡಿದ್ರೆ ನಿಮಗೆ ಈಗ 2018ರ ಒಂದು ಚಿತ್ರಣ ನೆನಪು ಮಾಡ್ಕೊಳ್ಬಹುದು. ನೀವು ನೆನಪಾಗುತ್ತೆ ಯಾರಿಗಾದ್ರೂ ಥಟ್ ಅಂತ. ಇದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಬಹಳ ಚರ್ಚೆಗೆ ಕಾರಣ ಆಗಿದ್ದಂಥ ಸಮಯ ಅದು. 2018ರಲ್ಲಿ ಶಾಂತಿವನ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿದ್ರು. 10 ದಿನಗಳ ಕಾಲ ಅಲ್ಲೇ ವಿಶ್ರಾಂತಿ ಪಡೆದಿದ್ರು. ಅಲ್ಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ವು. HD ರೇವಣ್ಣ, ಕೆಲವು ಲೋಕೋಪಯೋಗಿ ಸಚಿವ HD ರೇವಣ್ಣ ಮತ್ತು ಸುಮಾರು ಜನ ಎಲ್ಲ ಅಲ್ಲೇ ಹೋಗಿ ಚರ್ಚೆ ಮಾಡ್ಕೊಂಡು ಬಂದಿದ್ರು. ಜ್ಯೋತಿಷಿಗಳು ಹೇಳಿದ್ದಾರೆ ಅಂತ ಮಂಜುನಾಥ ಸ್ವಾಮಿಗೆ ಶತರುದ್ರಾಭಿಷೇಕ ಮಾಡಿಸಿದ್ರು. ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ್ರು. ಇಷ್ಟೆಲ್ಲ ಆಗಿತ್ತು. ಅದಾಗ ಬರ್ತಿದ್ದಂಗೆ ರಾಜ್ಯ ರಾಜಕೀಯದಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾಗಿದ್ವು. ಕರ್ನಾಟಕ ರಾಜಕಾರಣದಲ್ಲಿ 2018ರ ಆ ಟ್ರಿಪ್ ಬಳಿಕ ದೊಡ್ಡ ಬೆಳವಣಿಗೆ ಆಗಿದ್ದು ನೆನಪಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಶಾಂತಿವನಕ್ಕೆ ಹೋಗ್ತಾರೆ ಅಂದರೆ, ಸಿದ್ದರಾಮಯ್ಯನವರು ಪ್ರಕೃತಿ ಚಿಕಿತ್ಸೆಗೆ ಹೋಗ್ತಾರೆ ಅಂದರೆ ಸ್ವಲ್ಪ ಡೌಟ್ ಹೊಡೆಯುತ್ತೆ. ಅಸಲಿ ವಿಚಾರ ಏನು ಕೈಪಾಳ್ಯದಿಂದ ಬರ್ತಿರೋದು ಅಂದರೆ, ಈ ಸಂಪುಟ 2ನೇ ಸುತ್ತಿನಲ್ಲಿ ಈಗ ಆಗತ್ತಲ್ಲ, 2ನೇ ಪಟ್ಟಿ,
ಅದನ್ನು ಟಚ್ ಮಾಡೋಕೆ ಡಿ ಕೆ ಶಿವಕುಮಾರ್ ಅವರು ಟೆನ್ಷನ್ ಆಗಿದ್ದಾರೆ. ಓಪನ್ ಆಗಿ ನಿನ್ನೆ ಮುಸ್ಲಿಮರ ಮೀಟಿಂಗ್ ಎಲ್ಲ ನಡೆಸಿದ್ರಲ್ಲ, ಅವಾಗೆಲ್ಲ ಹೇಳೇ ಬಿಟ್ಟರು ಅವರು 6 ಸಲ ಗೆದ್ದಿರೋರು 7 ಸಲ ಗೆದ್ದಿರೋರು, ಅವ್ರನ್ನ ಟಚ್ ಮಾಡಿದ್ರೆ ಇವ್ರನ್ನ ಮಾಡಿದ್ರೆ ಅವರು. ಎಷ್ಟು ಕಾಂಪ್ಲಿಕೇಟೆಡ್ ಅನ್ನಿಸ್ತಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ, ಯಾಕಿದೆ ಇಷ್ಟು ದೊಡ್ಡದಾಗಿದೆ? ಈ ಸೀನಿಯರ್ ಮೋಸ್ಟ್ಗಳಿದ್ರಲ್ಲ ಅವ್ರ ವಿಷಯದಲ್ಲೇ ಇಷ್ಟು ಹಂಗಾಮ ಆಯಿತು, ರಾಜೀನಾಮೆ ಕೊಡೋ ತನಕ ಹೋಯಿತು. ಇನ್ನು ಬಹಳಷ್ಟು ವರ್ಷಗಳಿಂದ ಏನೂ ಸಿಗದೆ ಕಾಯ್ಕೊಂಡಿರೋರು ಯಾರನ್ನು ಕೈ ಬಿಟ್ಟರೂ ಏನೋ ಒಂದಾಗುತ್ತೆ. ಈಗ ಮಂತ್ರಿಗಿರಿ ಸಿಗದವರು ಪಕ್ಷಕ್ಕೆ ಕೈ ಕೊಡ್ತಾರಾ ಅನ್ನೋ ತನಕ ಅದು ಒಂದು ಚರ್ಚೆ ಇದೆ. ಪರಿಷತ್ನಲ್ಲಿ ಅಡ್ಡ ಮತದಾನ ಮಾಡಿಸಿ ಮೀಸೆ ತಿರುಗುತ್ತಿದ್ದಾರೆ ಡಿ ಕೆ. ಈಗ ಗೊತ್ತಾಗತ್ತೆ ಕಾಂಗ್ರೆಸ್ಗೆ ಅಸಲಿ ಬಿಸಿ ಸಂಪುಟದ್ದು ಬರಲಿ, ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಎಲ್ಲ ಹೊರಗಡೆ ಬರುತ್ತೆ ಅನ್ನೋ ತನಕ ಅದೊಂದು ಚರ್ಚೆ ಶುರುವಾಗಿದೆ. ಕೆಲವರು JDS ಕಡೆಗೆ, ಕೆಲವರು BJP ಕಡೆಗೆ ಹೋಗೋ ತನಕ ಡೆವಲಪ್ಮೆಂಟ್ಸ್ ಆಗುತ್ತಾ ಅನ್ನೋ ಚರ್ಚೆ ಹೊಸದಾಗಿ ಈಗ ಗಮನ ಸೆಳೀತಿರೋದು. ಒಕ್ಕಲಿಗರು ಲಿಂಗಾಯತರು ಅನ್ನೋ ಜಾತಿ ಲೆಕ್ಕಾಚಾರದಲ್ಲಿ ಆಪರೇಷನ್ ಆಗೋ ಚಾನ್ಸಸ್ ಇದೆಯಂತೆ. ಇದು BJP ಅವರೆಲ್ಲ ಕೆಲವರು ಮಾತಾಡ್ತಿರೋದು. ಓಪನ್ ಆಗಿ ಕಾಂಗ್ರೆಸ್ ಪಾಳ್ಯದಲ್ಲೂ ಸಂಪುಟ ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನೋ ಚರ್ಚೆ ನಡೀತಿರೋದು. ಮತ್ತು ಸಿದ್ದರಾಮಯ್ಯನವ್ರು ತುಂಬ ಸೈಲೆಂಟ್ ಆಗಿದ್ದರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದು 2018ರ ಎಕ್ಸಾಂಪಲ್ಲು. 17 ಜನ ಏನಾದರೂ ಕಥೆ ಅನ್ನೋದು ಗೊತ್ತು. ಆಮೇಲೆ ಅದಾದಮೇಲೆ 2018ರದ್ದು ಪ್ರವಾಸ ಎಲ್ಲ ಆದಮೇಲೆ ಸಿದ್ದರಾಮಯ್ಯನವ್ರಿಗೀಗ ಎಲ್ಲ ಕಡೆ ಕಡೆಗಣಿಸಲಾಗ್ತಿದೆ ಅನ್ನೋದೊಂದು ಬೇಸರ ಅವರ ಆಪ್ತ ವಲಯದಲ್ಲೇ ಕೇಳಿ ಬರ್ತಿದೆ. ಮೊನ್ನೆ ಕಾರ್ಯಕ್ರಮದಲ್ಲಿ, ಪದಗ್ರಹಣ ಕಾರ್ಯಕ್ರಮದಲ್ಲಿ, ನನ್ನನ್ನು ಲಾಸ್ಟಲ್ಲಿ ಕರಿಬೇಡಿ ಇನ್ನು ಮುಂದೆ ಸ್ಪೀಚ್ಗೆ, ಅವರನ್ನು ಜನ ಇರ್ತಾರೆ ಅನ್ನೋ ಕಾರಣಕ್ಕೆ ಲಾಸ್ಟಲ್ಲಿ ಇಟ್ಟಿದ್ರು ಅನ್ನೋ ಸಮಜಾಯಿಷಿ ಏನೇ ಕೇಳಿ ಬರಬಹುದು. ಆದರೆ ಸಿದ್ದರಾಮಯ್ಯನವ್ರ ಮಾತಲ್ಲೇ ಬಂತು, ನಕ್ಕೊಂಡೇ ಹೇಳ್ತಾರೆ ಅವರು, ಇನ್ನು ಮುಂದೆ ನನ್ನನ್ನು ಲಾಸ್ಟ್ ಭಾಷಣಕಾರ ಆಗಿ ಇಡಬೇಡಿ, ಎಲ್ಲ ಎದ್ದೋಗ್ಬಿಟ್ಟಿದ್ದಾರೆ, ಈಗಿರೋರು ಎದ್ದೋಗಕ್ಕೆ ರೆಡಿಯಾಗಿದ್ದಾರೆ, ನಾನು ಕೇಳ್ಕೊಳ್ತೀನಿ, ಇನ್ನು ಲಾಸ್ಟಲ್ಲಿ ಇಡಬೇಡಿ ಅಂತಾರೆ. ಸೊ ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಅಂತ ಅನ್ನಿಸಿದ್ರೂ ಕೂಡ ಒಳಗಡೆ ಏನಾಗ್ತಿದೆ ಅನ್ನೋದ್ರ ಸುಳಿವಾಗಿರುತ್ತಿದು. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಸಂಪುಟ ಶಾಕ್ ಕಾದಿದೆಯಾ? ಪರಿಷತ್ ಚುನಾವಣೆಯಲ್ಲಿ ಮೀಸೆ ತಿರುವಿದಂಥ ಡಿ ಕೆ ಬ್ರದರ್ಸ್ಗೆ ಈಗ ಸಂಪುಟದಿಂದ ಸರ್ಕಾರಕ್ಕೆ ಕಂಟಕ ಕಾದಿದೆಯಾ? ಅದರ ಸ್ಯಾಂಪಲ್ಲೇ ಈ ರೆಸಾರ್ಟು, ಫಾರ್ಮ್ ಹೌಸು ಅಂತ ಶುರುವಾಗಿದ್ದರೂ ಇರಬಹುದು. ಹೆಚ್ಚು ಕಡಿಮೆ ಆದರೆ ಏನಾಗತ್ತೆ ಅನ್ನೋ ಎಚ್ಚರಿಕೆ ಬಿಸಿ. ಅದರ ಆಧಾರದಲ್ಲಿ ಡಿ ಕೆ ಹುಷಾರಾಗಿ ಹೆಜ್ಜೆ ಇಡಲಿ ಅನ್ನುವಂಥ ಸಂದೇಶ. ಹಾಗೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ನಾಳೆ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಟ್ರೇಲರು ಎಲ್ಲ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ತಿದ್ರು ಈ ಪ್ರಕೃತಿ ಚಿಕಿತ್ಸೆಗೆ, ಒಬ್ಬರೋ ಇಬ್ಬರೋ ಸಾಥ್ ಕೊಡ್ತಿದ್ರು. ಇಷ್ಟೊಂದು ಜನ ಯಾಕೆ ಹೋಗ್ತಿದ್ದಾರೆ ಈಗ? ಅಲ್ಲೂ ಶಾಸಕರು ಆಮೇಲೂ ಬಂದು ಸೇರ್ಕೊಳ್ತಾರೆ ಅನ್ನೋದೇ ದೊಡ್ಡ ಟ್ವಿಸ್ಟು. ಯಾಕಂದ್ರೆ ಬಹಳ ಜನ ಒಟ್ಟೋಗಿದ್ದಾರೆ, ನೀವು ಕೂಡ ಹೋಗ್ಲಿಕ್ಕೆ ತಯಾರಾಗಿದ್ದೀರಿ. ನಾನು ಕೊನೆ ಭಾಷಣಕಾರ, ಇನ್ನು ಮುಂದೆ ಕೊನೆ ಭಾಷಣಕಾರ ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನ ಮಾಡಿ ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಏನೋ ಸಸ್ಪೆನ್ಸ್ ಥ್ರಿಲ್ಲರ್ ರೀತಿಯಲ್ಲಿ ವಾಸನೆ ಹೊಡೆಯುತ್ತೆ. ಈಗ ಕೇರಳದ ಫಾರ್ಮ್ ಹೌಸು, ಅದು KJ ಜಾರ್ಜ್ ಅವರದ್ದೇ, ಕೊಚ್ಚಿನ್ ಸಮೀಪದಲ್ಲಿರುವಂಥ ಸಚಿವ KJ ಜಾರ್ಜ್ ಅವರಿಗೆ ಸೇರಿದ ಫಾರ್ಮ್ ಹೌಸು. ಅಲ್ಲಿ ವಿಶ್ರಾಂತಿ ಪಡೆಯೋಕೆ ಅಂತ ಹೋಗಿದ್ದಾರೆ. ಯಾಕಂದರೆ ಉಪಚುನಾವಣೆ, ತಂತ್ರಗಾರಿಕೆ, ನಿರಂತರ ರಾಜಕೀಯ ಒತ್ತಡ, ದೈಹಿಕ ಮಾನಸಿಕ ಶಾಂತಿ ಬೇಕು ಅಂತ ಹೋಗ್ತಿದ್ದಾರಂತೆ ಅವರು. ಸುದೀರ್ಘವಾಗಿ ದಣಿದಿರೋದ್ರಿಂದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರಾಜಕಾರಣಿಗಳನ್ನು ತನ್ನ ಜೊತೆಗಾರರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಈಗ ನೋಡಿ, ಅವರ ಟೀಮಲ್ಲಿ ಯಾರಿದ್ದಾರೆ ಈಗ? ಬಹುತೇಕರಿಗೆ ಯಾರಿಗೂ ಅಂದುಕೊಂಡಿದ್ದು ಸಿಕ್ಕಿಲ್ಲ. MB ಪಾಟೀಲ್ರು DCM ಆಗಿ ಬಯಸಿದ್ರು, ಆಗಲಿಲ್ಲ. ಸತೀಶ್ ಜಾರಕಿಹೊಳಿ DCM ಇಲ್ಲ KPCC ಅಧ್ಯಕ್ಷ ಆಗಬೇಕಿತ್ತು, ಅದೂ ಆಗಲಿಲ್ಲ. ಅವ್ರಿಗೆ ಹೆಚ್ಚುವರಿ ಒಂದು ಖಾತೆ ಕೇಳಿದ್ರು, ಕ್ರಾಂತಿ ಮಾಡಿ ತೋರಿಸ್ತೀನಿ ಆ ಖಾತೆಯಲ್ಲಿ, ಕ್ರೀಡಾ ಖಾತೆ ಕೊಡಿ ನನಗೆ ಲೋಕೋಪಯೋಗಿ ಜೊತೆ ಅಂತ, ಅದನ್ನೂ ಕೊಡಲಿಲ್ಲ. ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಸಿಗ್ತಿಲ್ಲ. ಬಸವರಾಜ ರಾಯರೆಡ್ಡಿ ಅವ್ರಿಗೆ ಏನೂ ಸಿಗ್ತಾ ಇಲ್ಲ. ತುಂಬ ಜನ ಇದ್ದಾರೆ. ಸಿದ್ದು ಕ್ಯಾಂಪ್ನ ಸೀನಿಯರ್ಸ್ ಯಾರಿದ್ದಾರೆ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು, ಅವರೀಗ ಸಿದ್ದರಾಮಯ್ಯನವರೇ ಮುನಿಸ್ಕೊಂಡಿದ್ದಾರೆ ಅನ್ನೋದು ಹೌದಾದರೂ ಮುನಿಸು ವಿರಸ ಎಲ್ಲ ಸ್ವಲ್ಪ ದಿನ ಇರುತ್ತೆ. ಯಾಕೆಂದರೆ ಅದು ನಡೆದಿದ್ದು ದಾವಣಗೆರೆ ಜಿದ್ದಿ DK ಮತ್ತು ಜಮೀರ್ ನಡುವೆ, ಗೊತ್ತೇ ಎಲ್ರಿಗೂ. ಮಲ್ಲಿಕಾರ್ಜುನ್ DK ಶಿವಕುಮಾರ್ ವರ್ಸಸ್ ಜಮೀರ್ ಅನ್ನೋ ಥರ ನಡೆದಿದ್ದು. ಬೇಜಾರಿರುತ್ತೆ ಸಿದ್ದರಾಮಯ್ಯನವ್ರಿಗೆ, ಮುಂದ್ಗಡೆಯಿಂದ ನನಗೆ ಮೋಸ ಮಾಡ್ಬೋದಾ ಅಂತ ಹೇಳಿರ್ತಾರೆ. ಬಟ್ ಆಂತರಿಕವಾಗಿ ಕೆಲವು ವಿಚಾರಗಳು ಇರ್ತಾವಲ್ಲ. ಸೊ ಜಮೀರ್ ಅವ್ರಿಗೂ ಈಗ ಏನೂ ಕೊಡ್ಸೋಕ್ಕಾಗ್ತಿಲ್ಲ.
ಸಿದ್ದರಾಮಯ್ಯನವರು ಅವ್ರ ಪರ ನೇರವಾಗಿ ಧ್ವನಿ ಎತ್ತಿದಾರೋ ಇಲ್ವೋ, ಜಮೀರ್ ಅವ್ರನ್ನೂ ಈಗ ಬಹುತೇಕ ಅವರು ಔಟ್ ಅಂತಲೇ ಹೇಳಲಾಗ್ತಿದೆ. ಸಿದ್ದರಾಮಯ್ಯನವರು ಅಂದುಕೊಂಡಿದ್ದು ಏನೂ ಆಗಿಲ್ಲ ಅಲ್ಲಿ. ಯತೀಂದ್ರ ಅವ್ರಿಗೆ ಅನಿವಾರ್ಯವಾಗಿ ಹೈಕಮಾಂಡೇ ಆಫರ್ ಮಾಡಿತ್ತು, ಕೊಡ್ತೀವಿ ನೀವು ಇಳಿರಿ ಅಂತ. ಹಾಗಾಗಿ ಅದೊಂದು ಬಿಟ್ಟರೆ ಬೇರೆ ಯಾವುದೂ ಅಂಥ ಲೆಕ್ಕಾಚಾರ ಕಾಣಿಸ್ತಾನೇ ಇಲ್ಲ ಸಿದ್ದರಾಮಯ್ಯನವರದ್ದಲ್ಲಿ. ಯಾರ ಲೆಕ್ಕನೂ ಪಕ್ಕ ಆಗಿಲ್ಲ ಇಲ್ಲಿ. ಕೃಷ್ಣ ಬೈರೇಗೌಡರು ಹಠ ಹಿಡಿದ್ರು, ಡೆಲ್ಲಿಗೆ ಹೋಗಿ ಕೂತರು, ಅಧಿಕಾರ ವಹಿಸ್ಕೊಳ್ಳಲ್ಲ ಅಂದರು, ಯಾವುದಕ್ಕೂ ತಲೆಗೆಡಿಸ್ಕೊಳ್ಳಿಲ್ಲ ಹೈಕಮಾಂಡ್. ಬೇಕಿದ್ರೆ ಮಾಡಿ, ಇಲ್ಲ ಅಂದರೆ ಇಲ್ಲ. ಮುನಿಯಪ್ಪನವ್ರಿಗೆ ಸೆಟ್ ಬ್ಯಾಕು, ರಾಮಲಿಂಗಾರೆಡ್ಡಿ ಅವ್ರಿಗೆ ಸೆಟ್ ಬ್ಯಾಕು. ನೀವೆಲ್ಲ ಕೇಳೋರ್ಗೆ ಹೋದವ್ರಿಗೆ ಆಯಿತು ನೆಕ್ಸ್ಟ್ ಟೈಮ್ ನೀವು ಟ್ರಂಪ್ ವಿರುದ್ಧ ಸ್ಪರ್ಧಿಸಿ ಗೆದ್ದು ತೋರಿಸಿ ಅಂತೆಲ್ಲ ಹೇಳಿದಾರಂತೆ ಕಾಂಗ್ರೆಸ್ ಹೈಕಮಾಂಡ್ ಅವರು. ಅಲ್ಲಿ ತನಕ ಯಾರ ಮಾತಿಗೂ ತಲೆಗೆಡಿಸ್ಕೊಳ್ತಿಲ್ಲ. DKಗೆ ಮಣೆ ಹಾಕಿದೆ ಹೈಕಮಾಂಡ್. ಹೀಗಿರೋವಾಗ ಬಹಳ ಬೇಸರ, ಎಲ್ಲ ನಿಧಾನಕ್ಕೆ ಹೊರಗೆ ಬೀಳೋಕ್ಕೆ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀವಿ. ಬಿಡದಿ ಟೌನ್ಶಿಪ್ಗೆ ವಿರೋಧ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದೆಲ್ಲ ಮಾಡಬಾರ್ದು, ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತಾಡ್ತೀವಿ ಅಂತಿದ್ದಾರೆ. ಈಗ ಸೆಕೆಂಡ್ ಸಚಿವ ಸಂಪುಟ 2ನೇ ಪಟ್ಟಿ ಬರೋದಕ್ಕಿದೆಯಲ್ಲ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಕ್ಯಾಂಪ್ಗೆ ಹಿನ್ನಡೆ ಆಗೋ ಥರ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಈಗ ಡೆಲ್ಲಿಗೆ ಹೋಗಬೇಕಿತ್ತು ಅದು ಮಾತಾಡೋಕೆ, ಬಟ್ ಈಗ ಕೇರಳಕ್ಕೆ ಶಿಫ್ಟ್ ಆಗ್ತಿರೋದು ನೋಡ್ತಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಸಚಿವಾಕಾಂಕ್ಷಿಗಳಿಗೆ ಇನ್ನೊಂದು ಸ್ವಲ್ಪ ಕಾಯಲೇಬೇಕಾಗತ್ತೆ. ಏನೋ ಆಗ್ತಿದೆ ಅದರ ನಡುವೆ. ಹೀಗೆಲ್ಲ ಆಗ್ತಿರೋವಾಗ DK ಶಿವಕುಮಾರ್ ವಿರುದ್ಧ ಶುರುವಾಗೇ ಬಿಡ್ತಾ ರಣತಂತ್ರ. ಗ್ಯಾರಂಟಿ ಪರಿಷ್ಕರಣೆ ಜೋರಾಗಿ ನಡೀತಿದೆ. ಸಿದ್ದರಾಮಯ್ಯನವರ ಹಲವಾರು ಆಪ್ತರು ಈಗ ಬೇಸರದಲ್ಲಿದ್ದಾರೆ. ಏನು ಹೇಳೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ, ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಮಾತಾಡಿದ್ರೆ ಹೈಕಮಾಂಡ್ ಎದುರು ಹಾಕ್ಕೊಂಡಂಗಾಗತ್ತೆ. ಈ ಟೈಮಲ್ಲಿ ಫಾರ್ಮ್ ಹೌಸ್ ಸೀಕ್ರೆಟ್ ಏನು? ಸೊ ಎಲ್ಲರ ಚಿತ್ತ ಈಗ ಸಿದ್ದರಾಮಯ್ಯನವರ ಫಾರ್ಮ್ ಹೌಸ್ ವಿಸಿಟ್ನತ್ತ, ಕೇರಳದ ಪ್ರವಾಸದತ್ತ ಅನ್ನೋದು ಕುತೂಹಲಕಾರಿ. ಎಷ್ಟು ಜನ ಶಾಸಕರು ಹೋಗಿ ಅಲ್ಲಿ ಫಾರ್ಮ್ ಹೌಸಲ್ಲಿ ಜಾಯ್ನ್ ಆಗ್ತಾರೆ ಸಿದ್ದರಾಮಯ್ಯನವ್ರನ್ನ ಅನ್ನೋದು ನೋಡಬೇಕು. ಅವ್ರು ಹೋಗಿ ಬಂದ ತಕ್ಷಣ ಇವತ್ತು ನಾಳೆನೇ ಅಥವಾ ನೆಕ್ಸ್ಟ್ ವೀಕೇ ಏನೋ ಆಗಿ ಹೋಗುತ್ತೆ, 10 days ಆದಮೇಲೆ ಏನೋ ಆಗಿಬಿಡತ್ತೆ ಅಲ್ಲ, ಬಟ್ ಏನೋ ಒಂದು ರೆಡಿ ಆಗ್ತಿದೆ ಅನ್ನೋದರ ಸೂಚನೆ ಆಯಿತು. ಸತೀಶ್ ಜಾರಕಿಹೊಳಿ ಅವರ ಸುತ್ತ ಅದರಲ್ಲೂ ಗಮನ ತುಂಬ ಸೆಳೆದಿದೆ. ಅವರು DK ಶಿವಕುಮಾರ್ ಅವರ ಘೋಷಣೆಯ ಬಗ್ಗೆ, ಬರ್ತಾ ಇದ್ದಂಗೆ ಮಾಡಿದ ಘೋಷಣೆ ಬಗ್ಗೆ ಅಪಸ್ವರ ಎತ್ತಿದ್ರು. ಮಂತ್ರಿಗಿರಿ, KPCC ಅಧ್ಯಕ್ಷ ವಿಚಾರದಲ್ಲೂ ಕೂಡ ಅಪಸ್ವರ ಬಂತು. ಬಿಡದಿ ಟೌನ್ಶಿಪ್ ಬಗ್ಗೆ ಅಪಸ್ವರ ಬಂತು. ಅಪಸ್ವರ ನಿಧಾನಕ್ಕೆ ಶುರುವಾಗಿದೆ. ಶಾಸಕರ ತಂಡ ಕಟ್ಟೋ ಕೆಪಾಸಿಟಿ ಇರೋರು ಸತೀಶ್ ಜಾರಕಿಹೊಳಿ ಅವರು. ಸೊ ಅವ್ರ ಸುತ್ತ ಎಲ್ಲರಿಗೂ ಗಮನ ಇದೆ. ಈಗ ಈ ಮೀಟಿಂಗ್ನ ಔಚಿತ್ಯ ಏನು ಅನ್ನೋದನ್ನು ಕಾದು ನೋಡಬೇಕು. BJPಯಲ್ಲಿ ನೋಡಿದ್ರೆ ಎಲ್ಲ ಮುರ್ಕೊಂಡು ಬೀಳ್ತಿದೆ. ಕರ್ನಾಟಕ BJPಯಲ್ಲಿ ಅಡ್ಜಸ್ಟ್ಮೆಂಟಿಂದ ಈ ಎಲೆಕ್ಷನ್ ಸೋತಿದ್ದೀವಿ ಅಂತ ಸದಾನಂದ ಗೌಡರು ಓಪನ್ ಆಗಿ ಹೇಳಿದ್ದಾರೆ. ಯಾವುದೇ ತಲೆದಂಡ ಆಗಬಹುದು BJPಯಲ್ಲಿ, ಅಂತಹ ಪರಿಸ್ಥಿತಿಯಲ್ಲಿದೆ. ಸೊ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಾಗಿದೆ ಕರ್ನಾಟಕ. BJPಯಲ್ಲಿ ಒಂಥರ, ಕಾಂಗ್ರೆಸ್ಸಲ್ಲಿ ಒಂಥರ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಈ ರಣತಂತ್ರ ಏನೋ ಒಂದು ಇದೆ ಮುಂದೆ, ಕಾದು ನೋಡಬೇಕು. BJPಯವರು ಅದೇ ನಿರೀಕ್ಷೆಯಲ್ಲಿದ್ದರು ಏನೋ ಆಗುತ್ತೆ ಅಂತ, ಬಟ್ ಏನೂ ಆಗಲಿಲ್ವಲ್ಲ. ಹಿಂದಾನೂ ಡಿಸ್ಟರ್ಬ್ ಆಗಿಲ್ಲ, ಕುರುಬಾಸು ಡಿಸ್ಟರ್ಬ್ ಆಗಿಲ್ಲ, ಎಲ್ಲ ಸ್ಮೂತಾಗಿ DK ಶಿವಕುಮಾರ್ ಅವ್ರು ಮಾಡೇ ಬಿಟ್ರಲ್ಲ ಅಂತ ಹೈಕಮಾಂಡೇ ಟೆನ್ಷನ್ ಆಗಿದೆ DK ರಣತಂತ್ರಕ್ಕೆ BJP. ಇಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಚೆಕ್ ಮೇಟ್ ಇಡ್ತಾರಾ? ಕಾದು ನೋಡಬೇಕು. ಹೇಳೋಕ್ಕಾಗಲ್ಲ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಏನೇನಾಗುತ್ತೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.